ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಕನ್ಫರ್ಮ್ ಆಯ್ತಲ್ಲ ಮಹಾರಾಷ್ಟ್ರದ್ದು ಹಂಗಿದ್ರೆ? ಅದೇ ಈಗಾಗಲೇ ಒಂದು ವಾರದಿಂದ ಇದರ ಬಗ್ಗೆ ತುಂಬ ಗುಸುಗುಸುಗಳು ನಡೆಯಿತು. ಇವತ್ತು ಬೆಳಗ್ಗೆ ಸಂಸದೀಯ ಪಕ್ಷದ ಸಭೆಯನ್ನು ಉದ್ಧವ್ ಠಾಕ್ರೆ ಶಿವಸೇನೆಯಿಂದ ಕರೆದಾಗ ದಿಲ್ಲಿಯಲ್ಲಿ ಅನಿಲ್ ದೇಸಾಯಿ, ವಿನಾಯಕ್ ರಾವುತ್ ಮತ್ತು ಇನ್ನೊಬ್ಬ ಸಂಸದರು ವಜೆ ಅಂತ ಒಬ್ಬರು ಸಂಸದರು ಬಿಟ್ಟರೆ ಉಳಿದ 6 ಸಂಸದರು ಸಂಜಯ್ ಪಾಟೀಲ್ ನೇತೃತ್ವದಲ್ಲಿ ಯಾರಿದ್ದಾರೆ ಅವರು ಈ ಸಭೆಯಲ್ಲಿ ಭಾಗವಹಿಸಿಲ್ಲ. ಇದು ನಿಶ್ಚಿತವಾಗಿ ಉದ್ಧವ್ ಠಾಕ್ರೆ ಬಣಕ್ಕೆ ಒಂದು ದೊಡ್ಡ ಹಿನ್ನಡೆ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಬಣ 9 ಸೀಟ್ಗಳನ್ನು ಗೆದ್ದಿತ್ತು. ಆದರೆ ಈಗ 6 ಸಂಸದರು ಏಕನಾಥ್ ಶಿಂದೆ ಬಣಕ್ಕೆ ಶಿಫ್ಟ್ ಆಗಿರೋದ್ರಿಂದ ಅದು ಎಕ್ಸಾಕ್ಟ್ಲಿ 2/3 ಆಗುತ್ತೆ. ಹೌದು, ಈಗಾಗಲೇ ಮಹಾರಾಷ್ಟ್ರದ ಶಾಸಕರು ಏನು ಶಿಫ್ಟ್ ಆಗಿದ್ರು ಆ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ. ಇನ್ನು ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ತೀರ್ಪು ಕೊಟ್ಟಿಲ್ಲ. 10 ಶೆಡ್ಯೂಲ್ ಹೇಳುತ್ತೆ ಮರ್ಜರ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಅಂತ. ಹೌದು, ಈಗ ಈ 6 ಸಂಸದರು 2/3 ಏನು ಹೋಗ್ತಾರೆ, ಇದು ಮತ್ತೆ ನ್ಯಾಯಾಲಯಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ BJP ದೃಷ್ಟಿಯಿಂದ ನೋಡಿದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು 2/3 ಮೆಜಾರಿಟಿ ಲೋಕಸಭಾ ಮತ್ತು ರಾಜ್ಯಸಭಾ. ಹೀಗಾಗಿ 20 ತೃಣಮೂಲ ಏನು ಬಂದಿದ್ದಾರೆ, ನನಗನ್ಸುತ್ತೆ 2024 ನಂತರ ಪಶ್ಚಿಮ ಬಂಗಾಳದ ಗೆಲುವು BJPಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ಕೊಡುಗೆ ಏನಾದರೂ ಇದ್ರೆ 20 ಸಂಸದರ ಬಲ. ಹೆಚ್ಚು ಕಡಿಮೆ ಅದು ಯಾವ ಪಾರ್ಟಿ ಇದೆ ಅಲ್ವಾ, ಸಿಟಿಜನ್ ಪಾರ್ಟಿ, ಇಟ್ಸ್ ಅನ್ಅಟ್ಯಾಚ್ಡ್ ಸಪೋರ್ಟಿಂಗ್ BJP ಅಂತಾನೆ ಲೆಕ್ಕ ಅದು. ಕರೆಕ್ಟ್ ಕರೆಕ್ಟ್. 22 ಜನ DMK ಸಂಸದರು ಏನಾದರೂ ಅಬ್ಸ್ಟೇನ್ ಆದರೆ 42, ಇವರು 49. ಅಂದರೆ 298 ವಾಸ್ ಅ ಸ್ಟ್ರೆಂತ್ ಆಫ್ NDA. ಡಿಲಿಮಿಟೇಷನ್ ಬಿಲ್ ಬಿದ್ದೋದಾಗ, ಹೌದು, ಏಪ್ರಿಲ್ನಲ್ಲಿ ಬಿದ್ದಾಗ 298 ಇತ್ತು. ಕರೆಕ್ಟ್. 293 ಇದ್ದರೂ ಕೂಡ ಸಣ್ಣ ಸಣ್ಣವರು ಒಂದು 5 ಜನ ಬೆಂಬಲ ಕೊಟ್ಟಿದ್ರು. ಈಗ BJP ಹೆಚ್ಚು ಕಡಿಮೆ DMK ಏನಾದರೂ ಅಬ್ಸ್ಟೇನ್ ಆದರೆ 22 ಜನ, 20 ತೃಣಮೂಲು ಅಂದರೆ 42, ಈಗ 6 ಅಂದರೆ 48. ಸಮಾಜವಾದಿ ಪಾರ್ಟಿಯಿಂದ ಬಹಳ ಸುದ್ದಿ ಇದೆ ಇವತ್ತು ಬೆಳಗ್ಗೆಯಿಂದ. ರಾಮ್ ಗೋಪಾಲ್ ವರ್ಮಾ ನೇತೃತ್ವದಲ್ಲಿ ಸಂಸದರು ಬಂಡೇಳ್ತಾರೆ ಅಂತಕ್ಕಂಥದ್ದು. ಅದೇನಾದರೂ ನಿಜ ಆದರೆ BJPಗೆ 364 ಬೇಕು, ಆ 364 ಸಿಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ರಾಜ್ಯಸಭೆಯಲ್ಲೂ ಕೂಡ ಇನ್ನೂ 10 ರಿಂದ 12 ಸಂಸದರ ಬೆಂಬಲ ಸಿಕ್ಕರೆ, ಯಾಕಂದರೆ 7 ಆಮ್ ಆದ್ಮಿ ಪಕ್ಷ, 9 ಬಹುತೇಕ ತೃಣಮೂಲ್ ಕಾಂಗ್ರೆಸ್ನಿಂದ, ಈಗ ಏಕನಾಥ್ ಶಿಂದೆ ಇನ್ನೊಂದು ಪಾರ್ಟಿಯನ್ನು ಏನು ಉದ್ಧವ್ ಠಾಕ್ರೆ ಪಾರ್ಟಿ ಹೊಡೆದಿದ್ದಾರೆ ಅಲ್ಲಿನವರು ಬಂದರೆ ನಿಶ್ಚಿತವಾಗಿ ಒಂದು ದೊಡ್ಡ ಸಂಖ್ಯೆ BJPಗೆ ಸಿಕ್ಕಂತಾಗುತ್ತೆ. BJP ತಲೆಯಲ್ಲಿರ್ತಕ್ಕಂಥದ್ದು ನನಗನ್ನಿಸುವ ಪ್ರಕಾರ 2029 ಲೋಕಸಭಾ ಚುನಾವಣೆಗೆ ಮುಂಚೆ ಡಿಲಿಮಿಟೇಷನನ್ನು ಪೂರ್ಣಗೊಳಿಸೋದು. ಅದಕ್ಕಿರ್ತಕ್ಕಂಥ ಅವಧಿ ಕೇವಲ ಈ ಒಂದು ಮಾನ್ಸೂನ್ ಸೆಷನ್ ಮಾತ್ರ. ಯಾಕಂದರೆ 18 ತಿಂಗಳು ಡಿಲಿಮಿಟೇಷನ್ಗೆ ಅವಕಾಶ ಬೇಕು ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ್ಯಕ್ಚುಲಿ ಜಾಸ್ತಿ ಬೇಕು, ಯಾಕೆಂದರೆ ತುಂಬ ಅವಸರವಾಗಿ ಮಾಡಿದ್ರು 18 ತಿಂಗಳು ಮಿನಿಮಮ್ ಬೇಕು. 18 ತಿಂಗಳಂದರೆ ಒಂದು 2 ವರ್ಷ ಆದರೂ ಬೇಕು. ಕರೆಕ್ಟ್. ಈಗ ಏನಾದರೂ ಡಿಲಿಮಿಟೇಷನ್ ಕಮಿಷನ್ ಈ ಒಂದು ಮಾನ್ಸೂನ್ ಸೆಷನ್ನಲ್ಲಿ ಪಾಸ್ ಆಗಿ ಸ್ಥಾಪಿತಗೊಂಡರೂ ಕೂಡ 2028 ಇರುತ್ತೆ. ಈಗ ಅದರಲ್ಲಿ 1 ನೇಷನ್ 1 ಎಲೆಕ್ಷನ್ ಬರುತ್ತಾ, ಕರ್ನಾಟಕದ ಚುನಾವಣೆಯ ಪರಿಸ್ಥಿತಿ ಏನು, ಎಲ್ಲವೂ ಕೂಡ ಇದೆ. ಇಷ್ಟು ಅಂದರೆ ಇದು ಕರ್ನಾಟಕದ ಮೇಲೂ ಕೂಡ ಪರಿಣಾಮ ಬೀರ್ತಕ್ಕಂಥ ಬೆಳವಣಿಗೆ. ಆದರೆ BJPಗೆ ಅನಿಸ್ತಾ ಇದೆ ಏನೇ ಆಗಲಿ ಒಂದಿಷ್ಟು ಬೇರೆ ಬೇರೆ ಪಕ್ಷದವ್ರನ್ನ ಸೇರಿಸ್ಕೊಂಡ್ವಿ ಅಂತಕ್ಕಂಥ ಕೆಟ್ಟ ಹೆಸರಾದರೂ ಬರಲಿ, ಆದರೆ 29ಕ್ಕೆ ನಾವು ಡಿಲಿಮಿಟೇಷನನ್ನು ಮಾಡೇ ಚುನಾವಣೆಗೆ ಹೋಗೋದು ಅನ್ನೋದನ್ನು BJP ತೀರ್ಮಾನಿಸಿದಂತೆ ಕಾಣ್ತಾ ಇದೆ. ಯಾಕಂದರೆ ಇದೇನು ಭಾಳ ಒಳ್ಳೆಯ ಹೆಸರೇ ಬರುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ಪೊಲಿಟಿಕಲಿ ವಾಟ್ ಸೂಟ್ಸ್ ಅಸ್ ಇಸ್ ಡಿಲಿಮಿಟೇಷನ್ ಅನ್ನೋದು BJP ತೀರ್ಮಾನಿಸಿದಂತಿದೆ. ಅದರಲ್ಲಿ ಎಲ್ಲವೂ ಇದೆ ಅಜಿತ್, ಬರೀ ಡಿಲಿಮಿಟೇಷನ್ ಇಲ್ಲ. ಅದರಲ್ಲಿ ಮೋದಿಯವರು 2029 ನೇತೃತ್ವ ವಹಿಸ್ತಾರಾ? ಹೌದು. ಮೋದಿ ಉತ್ತರಾಧಿಕಾರಿ ಯಾರು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಅದರಲ್ಲಿ. ಕರೆಕ್ಟ್. ಹೀಗಾಗಿ BJP ಶತಾಯಗತಾಯ ನಾವು 2/3 ಮೆಜಾರಿಟಿಯನ್ನು ಮಾಡ್ತೀವಿ ಅನ್ನುವ ದೃಷ್ಟಿಯಿಂದ ನಿನ್ನೆ ನಾನು ಮರಾಠಿ ಚಾನೆಲ್ಗಳನ್ನು ಗಮನಿಸ್ತಿದ್ದೆ ಅಜಿತ್. ಅಲ್ಲಿ ಈ ವಿಷಯ ಚರ್ಚೆಗೆ ಬಂದಾಗ ಅಲ್ಲೂ BJPಯವರು ವಕ್ತಾರರು ಬರಲಿಲ್ಲ. ಅವ್ರೇನು ಹೇಳಿ ಕಳಿಸಿದ್ರು ಅಂತಂದರೆ, ಒಡೆದವ್ರು ಯಾರು? ಏಕನಾಥ್ ಶಿಂದೆ ಅವರು. ಹೌದು, ಅವ್ರನ್ನ ಕೇಳಿ. ಒಡೆಸ್ಕೊಂಡವ್ರು ಯಾರು? ಉದ್ಧವ್ ಠಾಕ್ರೆ ಅವರು. ನೀವು ಅವ್ರ ಜೊತೆ ಮಾತಾಡಿ ಅನ್ನುವ ರೀತಿಯಲ್ಲಿ. ತೃಣಮೂಲ್ ಕಾಂಗ್ರೆಸ್ನ ವಿಷಯದಲ್ಲೂ BJP ಸ್ಟ್ಯಾಂಡ್ ಏನು ತೆಗೆದುಕೊಂಡಿತ್ತು ಅಂದರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ,
ಅವ್ರು ಬಂದು ನಮ್ಗೆ ಬೆಂಬಲ ಕೊಡ್ತಾರೆ ಯಾವುದೋ ಒಂದು ಪಾರ್ಟಿ ಅಂತಂದರೆ ನಾವೇನು ಮಾಡ್ಲಿಕ್ಕೆ ಬರುತ್ತೆ? ಯಾಕಂದ್ರೆ ನೋಡಿ 10th ಶೆಡ್ಯೂಲ್ ಏನು ಹೇಳುತ್ತೆ ಅಜಿತ್, ನೀವು ಅನ್ಅಟ್ಯಾಚ್ಡ್ ಮೆಂಬರ್ ಆಗಿ ಉಳಿದ್ರೆ ನೀವು ಪಾರ್ಟಿ ಕ್ಲೇಮ್ ಮಾಡಬೇಕು. ಈಗ ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಏನು ಮಾಡಿದರು ಮಹಾರಾಷ್ಟ್ರದಲ್ಲಿ, ಅವರು ಪಾರ್ಟಿಯನ್ನು ಕ್ಲೇಮ್ ಮಾಡಿದರು. ಚುನಾವಣಾ ಆಯೋಗ ಅದಕ್ಕೆ ಮಾನ್ಯತೆ ಕೊಡ್ತು. ಯಾಕಂದರೆ ಸಂಘಟನೆ ಮತ್ತು ಜನಪ್ರತಿನಿಧಿಗಳನ್ನು ಇವರು ತೋರಿಸಿದರು. ಇಷ್ಟು ಜನಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ, ಇಷ್ಟು ಸಂಸದರಿದ್ದಾರೆ, ಎಲ್ಲ ಹಂತದಲ್ಲೂ ಪಾರ್ಟಿ 2/3 ನಮ್ಮ ಜೊತೆಗಿದೆ ಅಂತಕ್ಕಂಥದ್ದನ್ನು ತೋರಿಸಿ, ಅಥವಾ ಈಗ ಎಲ್ರಿಗೂ ಗೊತ್ತು ಏನು ನಡೆಯುತ್ತೆ ಅಂತ, ಚುನಾವಣಾ ಆಯೋಗ ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಅವರ ಕೈಯಲ್ಲಿ ಪಾರ್ಟಿ ಕೊಡ್ತು. ಇಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ 58 ಶಾಸಕರು ಅವರು ಎಲ್ಲಿ ಹೋಗಬೇಕು ಅನ್ನೋದು ಡಿಸೈಡ್ ಆಗಿಲ್ಲ. ಯಾಕಂದರೆ ಒಂದು ವೇಳೆ ಅಜಿತ್ ಸಂಸದರ ಅವಶ್ಯಕತೆ ಬಿಜೆಪಿಗಿದೆ. ಹೌದು ಹೌದು. ಹೀಗಾಗಿ NDA ಬೆಂಬಲವನ್ನು ಅವ್ರು ನೇರವಾಗಿ ಮಾಡಿದ್ದಾರೆ. ಈ 80ರಲ್ಲಿ 58 ಶಾಸಕರು ತೃಣಮೂಲ್ನವ್ರು ಏನಿದ್ದಾರೆ, ಅವರು ಬಿಜೆಪಿಗೆ ಏನಾದರೂ ಬೆಂಬಲ ಕೊಟ್ಟರೆ, NDAಗೆ ಬೆಂಬಲ ಕೊಟ್ಟರೆ ವಿರೋಧ ಪಕ್ಷದ ನಾಯಕಿಯ ಸ್ಥಾನ ಮಮತಾ ಬ್ಯಾನರ್ಜಿಗೆ ಹೋಗುತ್ತೆ. ಇವತ್ತು ಮಮತಾ ಬ್ಯಾನರ್ಜಿ ಹೈಕೋರ್ಟ್ನಲ್ಲಿ ಹೇಳಿದರು, ಹೈಕೋರ್ಟ್ ಅದನ್ನು ಒಪ್ಕೊಳ್ಳಿಲ್ಲ ಮಮತಾ ಬ್ಯಾನರ್ಜಿಯ ಒಂದು ವಾದವನ್ನು. ಎಸ್. ಹೀಗಾಗಿ ಅಲ್ಲಿ ಶಾಸಕರು ಲೀಡರ್ ಆಫ್ ಅಪೋಸಿಷನನ್ನು ಉಳಿಸ್ಕೊಂಡು ಸಂಸದರು NDAಗೆ ಬೆಂಬಲ ಕೊಟ್ಟರೆ ಮಾತ್ರ ಬಿಜೆಪಿಗೆ ಲಾಭ. ಹೌದು ಹೌದು. ಅಂದರೆ ಅಲ್ಲಿ ವೇರಿಯೇಷನ್ಸ್ ಇದೆ. ಬಿಜೆಪಿಗೆ ಈಗ ಶಾಸಕರ ಬೇಕಾಗಿಲ್ಲ. ಶಾಸಕರು ಬೋನಸ್ ಆಗಿ ಗಿಫ್ಟ್ ಆಗಿ ಬರ್ತಿದ್ರೆ ಬರಲಿ, ಅನ್ಅಟ್ಯಾಚ್ಡ್ ಆಗಿ ಉಳಿಲಿ, ಮಮತಾ ಬ್ಯಾನರ್ಜಿ ಜೊತೆ ಹೋರಾಡಲಿ ಅಂತ ಬಿಜೆಪಿ ಹೇಳ್ತಿದೆ. ಕರೆಕ್ಟ್. ಬಿಜೆಪಿಗೆ ಬೇಕಾಗಿರ್ತಕ್ಕಂಥದ್ದು ಸಂಸದರು. ಹೀಗಾಗಿ ಬಿಜೆಪಿ ಏನು ಮಾಡ್ತಾ ಇದೆ ಅಂದರೆ, ಎಲ್ಲೆಲ್ಲಿ ಸಾಧ್ಯವೋ, ಎಲ್ಲೆಲ್ಲಿ ಹೊಡಿಲಿಕ್ಕೆ ಸಾಧ್ಯವೋ ಅಲ್ಲಿ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ತೃಣಮೂಲ್ ಕಾಂಗ್ರೆಸ್ ಬಂತು, ಈಗ ಶಿವಸೇನೆ ಹೊಡೆದಂಗಾಯಿತು. ಹೌದು. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದರು ಹೊಡೆದ್ರು. ಅಂದರೆ ಪಂಜಾಬ್ನಲ್ಲಿ 2 ಬಿಜೆಪಿ ಶಾಸಕರಿದ್ದಾರೆ, 7 ರಾಜ್ಯಸಭಾ ಸದಸ್ಯರು 7 ಜನ ಇದ್ದಾರೆ. ಸೊ ಬಿಜೆಪಿ ಬಯಸ್ತಾ ಇದೆ, ಹೇಗಾದರೂ ಮಾಡಿ ನಾವು ಹೊಡಿಬೇಕು, ಕೆಟ್ಟ ಹೆಸರು ಬಂದರೆ ಬರಲಿ, ಬಟ್ ಡಿಲಿಮಿಟೇಷನನ್ನು ನಾವು ಏನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗಳಿವೆ ಅವುಗಳನ್ನು ಪಾಸ್ ಮಾಡ್ಕೋಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಎಸ್. ಅದರ ಅಂಗವಾಗಿ ಈಗ ಇದನ್ನು ಹೊಡೆದ್ರು. ಸಮಾಜವಾದಿ ಪಕ್ಷ ಹೊಡಿತಾರ, ಈ ಚರ್ಚೆ ಈಗಾಗಲೇ ರಾಷ್ಟ್ರೀಯ ರಾಜಕಾರಣದಲ್ಲಿ ಶುರುವಾಗಿದೆ. ಬಟ್ ಅಜಿತ್, ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬಂದರೆ ವಿಲ್ ಇಟ್ ಇಫೆಕ್ಟ್ ಆನ್ ಕರ್ನಾಟಕ ಸ್ಟೇಟ್ ಇಲೆಕ್ಷನ್ಸ್? ನೆನ್ನೆ ಯಾರ್ದೋ ಥರ ಚರ್ಚೆ ಮಾಡ್ತಿದ್ದೆ, ಕರ್ನಾಟಕ ಸ್ಟೇಟ್ ಎಲೆಕ್ಷನ್ಗೆ ಅದು ಎಫೆಕ್ಟ್ ಆಗೋದಿಲ್ಲ. 2029 ಲೋಕಸಭಾ ಚುನಾವಣೆ ಮತ್ತು ಅದರ ನಂತರದ ಚುನಾವಣೆಗೆ ಅಪ್ಲೈ ಆಗುತ್ತೆ ಅಂದ್ರು. ನೋಡ್ಬೇಕು. ಕರೆಕ್ಟ್ ಅಜಿತ್, ಅದ್ರ ಜೊತೆ 1 ನೇಷನ್ 1 ಎಲೆಕ್ಷನ್ ತರುವಂತ ಉದ್ದೇಶ ಉಂಟಾ? ಎಸ್. ಆಸ್ ಇಟ್ ಈಸ್ ಡಿಲಿಮಿಟೇಷನ್ ಇಫೆಕ್ಟ್ ಆಗಲ್ಲ. ಬಟ್ ಡಿಲಿಮಿಟೇಷನ್ನಲ್ಲೂ ಏನಿದೆ ಅಜಿತ್, ನೀವು ಒಂದು ವೇಳೆ ಸಂಸದರ ಡಿಲಿಮಿಟೇಷನನ್ನು ಮಾಡ್ಲಿಕ್ಕೆ ಹೊರಟ್ರೆ ನೀವು ಅದನ್ನು ಈಗ ಯಾವ ಕ್ಷೇತ್ರ ಅಂತಕ್ಕಂಥದ್ದನ್ನು ನೀವು ಕಾರ್ವ್ ಔಟ್ ಮಾಡ್ತೀರಲ್ವ? ಹೌದು. ನೀವು ವಿಧಾನಸಭಾ ಕ್ಷೇತ್ರಗಳನ್ನು ಎಲ್ಲೆಲ್ಲಿ ಸೇರಿಸ್ತೀರಿ, ಅದು ಹೆಂಗೆ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೌದು. ಸೊ ವೆರಿ ಇಂಟ್ರೆಸ್ಟಿಂಗ್ ಅಜಿತ್. ಕರ್ನಾಟಕದ ಮೇಲೆ ಇದರ ಇಫೆಕ್ಟ್ ಏನಾಗ್ಬೋದು? ಬಿಲ್ ಬರೋ ತನಕ ಈಗಲೇ ಏನೂ ಹೇಳೋಕ್ಕಾಗಲ್ಲ. ಬಟ್ ಒಂದು ನಿಶ್ಚಿತ, ಅದು 28ರ ನಂತರದ ಎಲ್ಲ ಚುನಾವಣೆಗಳ ಮೇಲೂ ಕೂಡ ಅದರ ಬೇರಿಂಗ್ ಇರುತ್ತೆ. ರೈಟ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.